ಮಹಾರಾಜ ಯಾಕೆ ಕಡಿಮೆ ಇನ್ನೂ ಈಗ ಆದದ್ದು ಕಡಿಮೆ, ಇನ್ನು ಆಗುವುದು ಹೆಚ್ಚು. ಗೊತ್ತುಂಟ ನಿನಗೆ? ಮತ್ತೆ ಆಲೋಚನೆ ಮಾಡಿದೆ. ಯಮದ ಧರ್ಮರಾಯನ ಮಾತು ಯಾವತ್ತೂ ಖುಷಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅವನಿಂದ ವರವನ್ನು ಪಡೆದುಕೊಂಡು ಬಂದವ ನೀನು. ಈ ಹೊತ್ತಿಗೆ ನಿನ್ನ ಆಸೆ ಏನು? ಇವಾಗದು ಬೇರೆ. ಇಲ್ಲಿ ಬಂದ ಅವನು 4-5 ಸಲ ಹೇಳಿದ. ಎಂತದು? ಅದು ಮಾತ್ರ ಈಗ ಸಿಗುವುದಿಲ್ಲ. ಅದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಸುಖ. ಹೌದಾ? ನೀನು ಸುಖ ಬೇಕೆಂಬುದೇ ಕೇಳಿದ್ರೆ ಈ ಹೊತ್ತಿನ ನಾನು ಸ್ವಲ್ಪ ಯೋಚಿಸಬೇಕಾಗಿದೆ. ಮತ್ತೆ ಯೋಚಿಸಬೇಡ. ನಿನ್ನನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ಯಾ? ನಾನು ಹೇಳಿದಾಗೆ ಕೇಳಿದ್ರೆ ಖಂಡಿತ ನಿನ್ನ ಆಸೆ ನೆರವೇರ್ತದೆ. ಹೌದಲ್ಲ? ಒಂದು ಸುಖ ಪಡಿಬೇಕು ಅಂತ ಆದ್ರೆ ಅದಕ್ಕೆ ನಿನಗೂ ಅದರಲ್ಲಿ ಸಂತೋಷವಾಗಬೇಕು. ಪಂಚೇಂದ್ರಿಯಗಳಿಗೆ ಸುಖ ಸಿಗಬೇಕು. ಆದ ಕಾರಣ ಮಾತ್ರವೇ ತೃಪ್ತಿ ಅಲ್ವಾ? ಆಗುದಿಲ್ಲ. ನಿನ್ನ ದೇಹವನ್ನು ಸರಿಯಾಗಿ ನೋಡಿದ್ಯಾ? ದೇಹವೇ ಇಲ್ಲ, ಒಂದು ಆತ್ಮ ಮಾತ್ರ ಇರುವುದಲ್ವೇ? ಆದ ಕಾರಣ ಸುಖ ಪಡಿಬೇಕು ಅಂತಾದ್ರೆ ನಿಜ ದೇಹದಾರಿಯಾಗಬೇಕು. ತಾರುವುದಲ್ಲ ಪುಣ್ಯಾತ್ಮ. ರುದ್ರಪುರದಲ್ಲಿ ಇರುವುದು ಭಸ್ಮಾಗಿ ಹೋಗಿದೆ. ಮತ್ತೆ ಅಲ್ಲಿ ಇಟ್ಟರೆ ವಾಸನೆ ಬರುವುದಿಲ್ಲ. ಮೂಲಭೂತ ಕ್ರಮ ಹಾಗೆ ಗೊತ್ತುಂಟ ನನಗೆ. ಆದ ಕಾರಣ ಆ ಆತ್ಮ ಮಾತ್ರ ಇಲ್ಲಿಗೆ ಬಂದು ಸೇರಿದ್ದು. ದಿವ್ಯ ದೇಹ ಅಲ್ಲ ನಿನ್ನದು, ನಮ್ಮದಾದ ದಿವ್ಯ ದೇಹ. ಹೀಗಿರುವಾಗ ನಾನು ಹೇಳಿದಾಗೆ ನೀನು ಕೇಳ್ತೀಯಾ? ಅದಕ್ಕೆ ಪಂಚಾಕ್ಷರಿಯ ಮಂತ್ರ. ಪಂಚಾಕ್ಷರಿಯ ಮಂತ್ರ ಗೊತ್ತಿಲ್ಲ ನಿಮಗೆ? ಆ ಪರಮೇಶ್ವರನ ಮಂತ್ರ. ಅದೆಷ್ಟು ಸಲ? 1-2 ಸಲ ಅಲ್ಲ, 3 ಸಲ ಅಲ್ಲ, ಪಂಚಕೋಟಿ ಸಂಖ್ಯೆಯಲ್ಲಿ ಧ್ಯಾನಿಸಬೇಕು ನೀನು. ಮತ್ತೆಷ್ಟು? ಗೊತ್ತಿದ್ದೇನೆ ಅಷ್ಟೇ. ಮತ್ತೆ ಗೊತ್ತಿಲ್ವ ನಿನಗೆ? ಪಂಚಕೋಟಿ ಅಂದ್ರೆ 5 ಕೋಟಿ ಅಂದ್ರೆ ಒಂದೇ. ನಿನಗೆ ಸಿಗುವುದಿಲ್ಲ. ಹೌದು, ಇಬ್ಬರಿಗೂ ಸಿಗುವುದಿಲ್ಲ. ಹೇಗೆ? ಯಾಕೆ ಮಂತ್ರ ಹೇಳೋದಕ್ಕೆ ಹೇಳಿದಲ್ಲಿ ನಿನಗೆ ಈ ದೇಹ ಹೋಗಿ ನಿಜ ದೇಹದಾರಿ ಆಗ್ಬೇಕು. ಅದಕ್ಕೆ ಬೇಕಾಗಿ ಈ ಮಂತ್ರ ಆದ್ರೆ ಒಂದು ಮಾತು ಹೇಳ್ತೇನೆ, ಆದ್ರೆ ಸ್ವಲ್ಪ ವಂಚನೆ ಇರಬಾರದು. ಜೋರು ಮಾಡುದಲ್ಲ, ನಿನಗೆ ವಿಷಯ ಹೇಳಿದ್ದು ಅದರಲ್ಲಿ ವಂಚನೆ ಮಾಡದೆ ವಂಚಿಸದೆ ನೀನು ಪಂಚವದನ ಧ್ಯಾನವನ್ನು ಮಾಡಿಸಿದ್ದಾದ್ರೆ ನಿಜ ದೇಹದಾರಿಯಾಗುತ್ತಿ. ಆಗ ನನ್ನ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. 2 ತಿಂಗಳು ಎಲ್ಲಿಂದ? ನೀನು ಸರಿಯಾಗಿ ಮಾಡಿದ್ರೆ ಸರಿ ಆಗ್ತದೆ. ಬೇಗ ಕುಳಿತುಕೋ, ಪದ್ಮಾಸನಾಗಿ ಕುಳಿತುಕೋ. ಪದ್ಮಾಸನಾಗಿ ಕುಳಿತುಕೋ. ಪದ್ಮೇಶ್ ಅಲ್ಲ ಪುಣ್ಯಾತ್ಮ, ಪದ್ಮಾಸನ ಹಾಕಿ ಕುಳಿತುಕೋ. ಅದು ಗೊತ್ತಿಲ್ವ ನಿನಗೆ? ನೀನು ಭೂಲೋಕದವಲ್ವಾ? ಆದ್ರೆ ಅಲ್ಲಿರುವಾಗ ನೀನು ಕಲಿಯಿಲ್ವ ಅದನ್ನೆಲ್ಲ? ಮಲಗೋದಕ್ಕೆ ಹೇಳಿದಲ್ಲ ನಿನ್ನಲ್ಲಿ. ಹಾಗೆ ಒಂದು ಕುಳಿತುಕೊಳ್ಳೋ ಕ್ರಮ. ಪದ್ಮಾಸನ ಅಂದ್ರೆ ಕಾಲು ಮಡಿಚಿ ಕುಳಿತುಕೊಳ್ಬೇಕು. ಓ, ಕಾಲೇ ಇಲ್ಲ. ಮೊದಲು ಕಾಲಿದ ನೆನಪಾಗ್ತದೆ ನಿನಗೆ? ಹೌದಾ? ಅದೇ ಕಾಲು ಇದೆ ಎಂಬುದಾಗಿ ನೀನು ಮನಸ್ಸಿನಲ್ಲಿ ಯೋಚಿಸು. ಬಲದ ಕಾಲನ್ನು ಮಡಚಿ ಎಡದ ಕಾಲಿನ ಮೇಲೆ ಇಡು. ನಾನೀಗ ನನ್ನ ಬಲದ ಕಾಲನ್ನು ಮಡಚುತ್ತಿದ್ದೇನೆ. ಹೌದಾ? ಇನ್ನು ಎಡದ ಕಾಲನ್ನು ಮಡಚಿ ಬಲದ ಕಾಲ ಮೇಲೆ ಇಡು. ನಾನೀಗ ನನ್ನ ಬಲದ ಕಾಲನ್ನು ಬಿಡಿಸುತ್ತಿದ್ದೇನೆ. ನಾನೀಗ ನನ್ನ ಎಡದ ಕಾಲನ್ನು ಮಡಚುತ್ತಿದ್ದೇನೆ. ಈಗ ಅದನ್ನು ಬಿಡಿಸಲಿಕ್ಕೆ ಯಾರು ಹೇಳಿದ್ದು? ಹಾಗಾದ್ರೆ ಆಗಲಿಲ್ಲ. ಬಲದ ಕಾಲನ್ನು ಮಡಿಸಿ ಎಡದ ಕಾಲಿನ ಮೇಲೆ ಇಡು. ಅದು ಹೇಗೆ ಮಡಚಿ? ನೋಡು, ನಾನು ಕುಳಿತಿದ್ದೇನೆ, ನನ್ನ ಸರಿಯಾಗಿ ನೋಡು. ನನಗೆ ಕಾಣುವುದಿಲ್ಲ. ಕಾಣು ಹಾಗೆ ಕುಳಿತುಕೊಳ್ಳಿಕ್ಕೆ ನನಗೆ ಸಾಧ್ಯ ಇಲ್ಲ. ಈಗ ಬೇಕು ನೋಡಿ. ನಾನು ಹೇಳಿದಾಗ ಇಡು. ಆ ಕಾಲ ಈ ಕಾಲ ಮೇಲೆ ಇಡು. ಪ್ರಯತ್ನ ಮಾಡಿ.
ನಾನು ಮತ್ತೆ ಯೋಗಕ್ಕೆ ಹೋಗಿದ್ದೇನೆ. ಹೌದಾ? ಹಾಗಾದ್ರೆ ಇದು ಸುಲಭ ಆಗ್ಬೇಕಲ್ಲ. ಇನ್ನು ನಾನು ಯೋಗದಲ್ಲಿ ಕೂಡ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದಿಲ್ಲ. ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ಕಣ್ಣು ಉಂಟಾ? ಕಣ್ಣು ಮೊದಲು ನಿನಗೆ ಕಣ್ಣು ಇತ್ತಲ್ಲ ಮಾನವನಾಗಿರುವಾಗ, ಆದ ಕಾರಣ ಈಗ ನನಗೆ ಕಣ್ಣು ಇದೆ ಎಂಬುದಾಗಿ ಯೋಚಿಸು ಮನದಲ್ಲಿ. ನೀನು ಮನದಲ್ಲಿ ಯೋಚಿಸಿ ಕಣ್ಣು ಮುಚ್ಚು. ನೀನು ನಾನೀಗ ಎಡದ ಕಣ್ಣನ್ನು ಮುಚ್ಚುತ್ತೇನೆ. ಓಹೋ, ಇದೆಲ್ಲ ಅಭ್ಯಾಸ ಉಂಟು ನಿನಗೆ? ನನ್ನ ಮೂಲಕದವಲ್ವಾ? ಅದೆಲ್ಲ ನೀನು ಹೀಗಾದ್ರು ಒಂದು ಕಣ್ಣನ್ನು ಮುಚ್ಚೋದಕ್ಕೆ ಹೇಳಿದಾಗ ನಿನ್ನಲ್ಲಿ ಎರಡು ಕಣ್ಣನ್ನು ಮುಚ್ಚಬೇಕು ನೀನು. ನಾನೀಗ ಎರಡು ನಾನು ಕಣ್ಣನ್ನು ಮುಚ್ಚಿದ್ರೆ ನೀನು ಹೋಗ್ಲಿಕ್ಕೆ ಇಲ್ಲ ಪುಣ್ಯಾತ್ಮ, ಹಾಗೆ ಮೋಸ ಮಾಡುವಳಲ್ಲ ನಾನು. ನಿನ್ನ ಬಾಯಿಲಾದ್ರೂ ಬಂತಲ್ಲ ಪುಣ್ಯಾತ್ಮ ಅಂತ. ಆಯ್ತಾ? ಮುಚ್ಚಿದ್ಯಾ? ಮುಚ್ಚಿದ್ದೇನೆ. ಕೈ ಮುಗಿ. ನನಗೆ ಕೈಯೇ ಇಲ್ಲ. ಭೂಲೋಕದಲ್ಲಿರುವಾಗ ನಿನಗೆ ಕೈ ಇದೆ ಅಲ್ಲ, ಇತ್ತಲ್ಲ, ಹಾಗೆ ಈಗ ನನಗೆ ಕೈ ಇದೆ ಎಂಬುದಾಗಿ ಭಾವಿಸಿ ಕೈ ಮುಗಿ. ನಾನೀಗ ನನ್ನ ಎರಡು ಕೈಗಳನ್ನು ಮುಗಿಯುತ್ತೇನೆ. ಹೌದಾ? ಒಮ್ಮೆ ಉಸಿರು ಮೇಲೆ ತೆಗೆದು ಮೇಲೆ ನೋಡ್ದಂಗೆ ಬೇಕಲ್ಲ, ಉಸಿರು ಮೇಲೆ ತೆಕ್ಕೊಂಡ ಹಾಗೆ ಭಾವಿಸು ನೀನು. ಆಯ್ತಾ? ಬಿಡು. ಮತ್ತಿಲ್ಲದ್ರೆ ಹೇಗಾಗ ಹಾಗಲ್ಲ, ಉಸಿರು ತೆಕ್ಕೊಳ್ಳುವ ಹಾಗೆ ಬಿಡುವ ಹಾಗೆ ಯೋಚಿಸ್ಬೇಕು. ಯೋಚಿಸಿ ಏನು ಮಾಡಬೇಕು? ಆಯ್ತಾ? ನಾನು ಹೇಳಿದ ಹಾಗೆ ಕೇಳಬೇಕು ನೀನು. ಓಂ ನಮಃ ಶಿವಾಯ. ಅದಕ್ಕೆ ಹೇಳಿದ್ದಲ್ಲ ನೀನು ಮೂಲದಲ್ಲಿ ಉದ್ಯೋಗ ಮಾಡ್ತಾ ಇದ್ದಲ್ಲ ನೀನು. ಮತ್ತೆ ಈಗ ಎಂತದ್ದು ಹೇಳಿದ್ದು ನೀನು? ನಾನು ಹೇಗೆ ಹೇಳಿದ್ದು? ಓಂ ನಮಃ ಶಿವಾಯ. ಅಲ್ಲ, ಜೀರಿಗೆ ಕಷಾಯ. ಓಮದ ಕಷಾಯ. ಓಂ ನಮಃ ಶಿವಾಯ. ಹಾಗೆ ಪ್ರಥಮವಾಗಿ ಒಂದೊಂದೇ ಹೇಳು, ಆ ಬಳಿಕ ಅದನ್ನು ಜೋಡಿಸಿ ಒಮ್ಮೆಲೆ ಹೇಳು. ಓಂ ನಮಃ ನಮಃ ಶಿವಾಯ. ಶಿ ಅಲ್ವಾ? ಶಿವಾಯ. ಹಾಗೆ ಒಟ್ಟಿಗೆ ಹೇಳು. ನಾನು ಹೋಗುದಿಲ್ಲ ಈಗ ನಿನಗೆ. ಓಂ ನಮಃ ಶಿವಾಯ. ಹಾಗೆ ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಯ್ತಲ್ಲ? ಎಂದು ಹೋದದ್ದು ನಾನು. ಎಂತದ್ದು ಗೊತ್ತಾಯ್ತು? ಕರ್ಮ. ಸುಗಂಧ ದ್ರವ್ಯ ಅದು ಬೇಕಾದಷ್ಟು ನಾನು ಕೂತ್ಕೊಂಡಿದ್ದೇನೆ. ಈಗ ನಾನು ಹೋದದ್ದು ಯಾಕೆ? ನಿನಗೊಂದು ಪರೀಕ್ಷೆ. ನಿನ್ನೊಂದು ಪರೀಕ್ಷೆ ಮಾಡಿದ್ದು. ಎಷ್ಟರವರೆಗೆ ನಿನಗೆ ಶ್ರದ್ಧೆ ಇದೆ ಬೇಗ. ಹಾಗೆ ನಿನ್ನೊಂದು ಪರೀಕ್ಷೆ ಮಾಡುವಾಗ ಇಷ್ಟು ಹೊತ್ತು ವ್ಯರ್ಥವಾಗಿ ಹೋಯ್ತಲ್ಲ. ಮತ್ತೆ ಈಗ ಇನ್ನು ಪ್ರಥಮವಾಗಿ ಪ್ರಾರಂಭ ಮಾಡ್ಬೇಕು ನೀನು. ನಾನು ಹೋಗಲ್ಲ, ನಿನಗೆ ಸನಿಹದಲ್ಲೇ ಇದ್ದೇನೆ ನಾನು. ಆಯ್ತು, ಆದ್ರೆ ವಂಚನೆ ಇಲ್ಲದೆ ಶ್ರದ್ಧೆಯಿಂದ ಆ ಪರಮೇಶ್ವರ ಧ್ಯಾನವನ್ನು ಮಾಡ್ತಾ ಇರು. ಓಂ ನಮಃ ಶಿವಾಯ. ಅದು ಬಿಡ್ಬೇಕು, ಅದು ಬಿಡು. ಇನ್ನು ಪ್ರಥಮ. ಹೌದು, ಇನ್ನು ಆರಂಭದಿಂದ ಪ್ರಾರಂಭ ಮಾಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. Oh!